ಇದು ಮನೆ ನೋಡಿದ್ದೀರಾ? ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ರಂಜಿತಾ ಅವರ ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ಡಿಸೈನ್ ಮಾಡಿರೋದು. ಸೊ ದಿಸ್ ಈಸ್ ನಂದು ಫಸ್ಟ್ ಮನೆ. ಸೊ ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸೊ ಬೇಸಿಕಲಿ ನಮ್ಮದೊಂದು ಕೆಲವೊಂದು ಮೇಜರ್ ಸೆಟ್ ಆಫ್ ರಿಕ್ವೈರ್ಮೆಂಟ್ಸ್ ಇತ್ತು. ಸೊ ನಾವು ಡಿಸ್ಕ್ರೈಬ್ ಮಾಡಿದ್ವಿ ಅದನ್ನು. ನಮ್ಮ ರಿಕ್ವೈರ್ಮೆಂಟ್ ಹೇಗಿತ್ತು, ಆಮೇಲೆ ಸೊ ನನ್ನ ಥಾಟ್ಸ್ ಏನೇನಿತ್ತು ಇನ್ ಟರ್ಮ್ಸ್ ಆಫ್ ಇಂಟೀರಿಯರ್ ರಿಕ್ವೈರ್ಮೆಂಟ್ ಎಲ್ಲ. ಸೊ ಸಾರಿ, ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್ ರಂಜಿತಾ ಸೊ ಅವರು ಇಂಟೀರಿಯರ್ ಡಿಸೈನ್ ಮಾಡಿ ನಮ್ಗೆ ಕೆಲವೊಂದು ಸಜೆಷನ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಇಟ್ ಸ್ಟಾರ್ಟೆಡ್ ವಿತ್ ದಟ್ ಸಜೆಷನ್ಸಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಸೊ ನಮ್ಮ ರಿಕ್ವೈರ್ಮೆಂಟಿಗೆ ಕೆಲವೊಂದು ಚೇಂಜಸ್ಸು, ಆಮೇಲೆ ಈವನ್ ಲೈಕ್ 3D ಡಿಸೈನ್ಸ್ ಎಲ್ಲ ಯಾವ ರೀತಿ ಪ್ರಾಕ್ಟಿಕಲಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಆದರೆ ಹೇಗೆ ಬರುತ್ತೆ ಔಟ್ಪುಟ್ಟು. ಸೊ ಅವನ್ನೆಲ್ಲ ಕೆಲವೊಂದು ವೀಡಿಯೋಸು ಆ್ಯಂಡ್ ಕೆಲವೊಂದು ಮತ್ತು ಫೋಟೋಸು ಎಲ್ಲ ನಮ್ಗೆ ಶೇರ್ ಮಾಡಿದರು. ಸೊ ನಮ್ಮ ಅದೇ ಥರ ನಮ್ಮದು ರಿಕ್ವೈರ್ಮೆಂಟ್ಸು ಕೆಲವೊಂದು ಚೇಂಜಸ್ ಮಾಡಿದ್ವಿ. ಅದಾದಮೇಲೆ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಯಿತು. ಸೊ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಬಂದುಬಿಟ್ಟು ಬೇಸಿಕಲಿ ಮೋರ್ ಓವರ್ ಲೈಕ್ ಸ್ಟಾರ್ಟಿಂಗ್ ವಿತ್ ರಿಕ್ವೈರ್ಮೆಂಟ್ಸ್, ಲೈಕ್ ಮೆಟೀರಿಯಲ್ ರಿಕ್ವೈರ್ಮೆಂಟ್ಸ್ ಆಗಲಿ, ನಮ್ಮದು ಬಡ್ಜೆಟ್ ಬೇಸಿಕಲಿ ಬಂದುಬಿಟ್ಟು ರಿಕ್ವೈರ್ಮೆಂಟ್ಸ್ ಎಲ್ಲ ಇರುತ್ತೆ, ಬಟ್ ಡಿಪೆಂಡ್ಸ್ ಅಗೇನ್ ನನ್ನ ರಿಕ್ವೈರ್ಮೆಂಟಿಗೆ ನನ್ನ ಬಡ್ಜೆಟ್ ಏನಿದೆ. ಸೊ ಬಡ್ಜೆಟ್ ಮ್ಯಾಟರ್ಸ್ ಅ ಲಾಟ್. ಸೊ ನನ್ನ ಬಡ್ಜೆಟ್ಸಿಗೆ, ನನ್ನ ರಿಕ್ವೈರ್ಮೆಂಟಿಗೆ ಪ್ಲಸ್ ನನ್ನ ಥಾಟ್ಸಿಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು. ಸೊ ಅವ್ರು ಪ್ಲ್ಯಾನ್ಸ್ ಕೊಟ್ಟಿದ್ದರು. ಆ್ಯಂಡ್ ಆಫ್ಟರ್ ದಟ್ ನಾವು ಫ್ಯಾಮಿಲಿಯಲ್ಲಿ ಆಬ್ವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ. ಮೈನರ್ ಚೇಂಜಸ್ ಇತ್ತು, ಅಪ್ಗ್ರೇಡ್ಸ್ ಇತ್ತು. ಆಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಸೊ ಮೆಟೀರಿಯಲ್ಸ್ ಬೈ ಮಾಡೋದ್ರಿಂದ ಹೇಳ್ಬಿಟ್ಟು ಸಜೆಷನ್ಸಿಗೆ ಲೈಕ್ ಬೈ ಮಾಡ್ಬೇಕಾದ್ರೆ ಅಲ್ಲಿ ಹೋದಾಗ ಬಂದಿದ್ದರು. ಪ್ಲಸ್ ರಿಕ್ವೈರ್ಮೆಂಟ್ಸಿಗೆ ಆಪ್ಷನ್ಸ್ ಏನೇನಿರುತ್ತೆ ಇನ್ ಟರ್ಮ್ಸ್ ಆಫ್ ಶಾಪ್ಸ್ ಆಗಲಿ, ಪ್ರೈಸ್ ಆಗಲಿ, ಸೊ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ ಯೂಸ್ ಮಾಡೋದಾಗಲಿ. ಸೊ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಬೈ ಆದಮೇಲೆ ಅವ್ರದ್ದೇ ಒಂದು ಸ್ಪೆಸಿಫಿಕ್ ಟೀಮ್ ಇದೆ ಲೈಕ್ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ ಅವ್ರು ಬಂದರು, ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದು ಒಂದು ಸ್ವಲ್ಪ ಟೈಮ್ ವಿಂಡೋ ಇತ್ತು. ಸೊ ಆ ಟೈಮ್ ವಿಂಡೋಲ್ಲಿ ಮೇಜರ್ಲಿ ಎಷ್ಟಾಗುತ್ತೆ ಅಷ್ಟು ಅವ್ರು ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಆಫ್ಟರ್ ದಟ್ ಚೇಂಜಸ್. ಸೊ ಒಂದಾದಮೇಲೆ ರಿಕ್ವೈರ್ಮೆಂಟ್ಸ್ ಮೈನಲ್ಲಿ ಅವಾಗವಾಗ ಚೇಂಜ್ ಆಯಿತು ಮಿಡ್ಡಲ್ಲಿ. ಸೊ ನಮ್ಮ ರಿಕ್ವೈರ್ಮೆಂಟ್ಸ್ ನಾವು ಸ್ಪೆಸಿಫೈ ಮಾಡಿದ್ವಿ. ಆಮೇಲೆ ಅವ್ರ ಟೀಮು ಇಂಪ್ಲಿಮೆಂಟು ಮಾಡಿದ್ದಾರೆ. ಸೊ ರಿಸಲ್ಟ್ಸ್ ಆಲ್ರೆಡಿ ನೀವು ನೋಡಿರ್ಬೋದು. ಸೊ ಆಫ್ಟರ್ ದಟ್ ಇಟ್ಸ್ ಅ ಪ್ರಾಸೆಸ್, ಬೇಸಿಕಲಿ ಇಟ್ಸ್ ಅ ಪ್ರಾಸೆಸ್. ಸೊ ಆ ಪ್ರಾಸೆಸಲ್ಲಿ ಏನೇನು ಚೇಂಜಸ್ ಆಗಲಿ, ಇಂಪ್ಲಿಮೆಂಟೇಷನ್ಸ್ ಆಗಲಿ, ಸೊ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಆನ್ ಟಾಪ್ ಆಫ್ ಇಟ್ ನಮ್ಮ ರಿಕ್ವೈರ್ಮೆಂಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವ್ರು ಕೊಡೋ ಸಜೆಷನ್ಸು ಚೆನ್ನಾಗಿತ್ತು. ಸೊ ಓವರಾಲ್ ಇಟ್ ವಾಸ್ ಅ ಪ್ರಾಸೆಸ್. ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್ ದ ಪ್ರಾಸೆಸ್ ವಾಸ್ ಕ್ಲೀನ್. ಆ್ಯಂಡ್ ಕೋಆರ್ಡಿನೇಷನ್ನು ಚೆನ್ನಾಗಿತ್ತು ಇನ್ ಟರ್ಮ್ಸ್ ಆಫ್ ನಾವು ಫ್ಯಾಮಿಲಿಯಸ್ ಡಿಸ್ಕಷನ್ಸು ಇತ್ತು ನಮ್ಮದು. ಸೊ ಅವ್ರದ್ದು ಟೀಮ್ ಇತ್ತು. ಸೊ ಎವ್ರಿಥಿಂಗ್ ವಾಸ್ ಕೋಆರ್ಡಿನೇಟಿಂಗ್. ಸೊ ದೇ ಹ್ಯಾಡ್ ಅ ಗ್ರೂಪ್. ಸೊ ಆ ಗ್ರೂಪಲ್ಲಿ ನಮ್ಮದು ಸಜೆಷನ್ಸ್ ನಾವು ಅಪ್ಡೇಟ್ ಮಾಡ್ತಿದ್ದು, ಅವ್ರದ್ದು ಇಂಪ್ಲಿಮೆಂಟೇಷನ್ಸ್ ಅಪ್ಡೇಟ್ ಮಾಡ್ತಿದ್ದು. ಸೊ ಇಟ್ ವಾಸ್ ಅ ಸೈಕಲ್, ಇಟ್ ವೆಂಟ್ ಆನ್ ಇಂಪ್ಲಿಮೆಂಟೇಷನ್ಸು. ಟಿಲ್ ಇಂಪ್ಲಿಮೆಂಟೇಷನ್ ಇಟ್ ವಾಸ್ ಗುಡ್. ಆ್ಯಂಡ್ ಈವನ್ ಟಿಲ್ ನಾವು ಅಲ್ಲಿ ಮೈನರ್ ಚೇಂಜಸ್ ನಾವು ಬಂದಮೇಲೆ ಕೆಲವೊಂದು ಮೈನರ್ ಚೇಂಜಸ್ ಬೇಕಾಗಿತ್ತು. ಆ್ಯಂಡ್ ದೇ ಥಾಟ್ ಆಫ್ ಇಟ್. ಆಮೇಲೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಇಟ್ಸ್ ದ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್. ಸೊ so far it's been good. ಎಲ್ಲ ಚೆನ್ನಾಗಿದೆ. ಆ್ಯಂಡ್ we are happy with the output. Our expectations are met. And in terms of budget, everything I know points wise explain ಮಾಡೋಕೋದು implementation and requirements plus budget plus output, team orientation, and overall it was smooth overall together. And she is so professional at her work. And yeah, thank you Ranjita. Thanks a lot Ranjita, and to your team as well. That's pretty much.